ರಿಕವರಿ ತೆಗೆದು 1.5 ವರ್ಷ ಆಗೈತೆ. ಏನ್ ಮಾಡ್ತಾವ್ರೆ? ಎಲ್ಲಿ ಕೂತವ್ರೆ? ಇಲ್ಲಿ ಬರೋ ಗಾಂಧಿದವ್ರು ಪೊಲೀಸ್ನವ್ರಿಗೆ ಹೇಳಿದ್ರೆ ಪೊಲೀಸರು ಅವತ್ತು ನಗಾಡ್ಕೊಂಡು ಹೋಯ್ತಾರೆ. ಎಮ್ಎಲ್ಎ ಯಾರು ವರದಿಲ್ಲಿಂದ ನೋಡಿ, ಗಾಂಧಿನಗರದ್ದು ನಿಜವಾದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿರೋ ಹೆಣ್ಮಕ್ಳುಗಳು ಇವ್ರು ಯಾರು ಮನುಷ್ಯರ ತರ ಬದುಕಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಇವ್ರು ಕಂಪ್ಲೇಂಟ್ ಮಾಡ್ತಾ ಇರೋದು, ಇಲ್ಲಾಗ್ಲೇ ಇದನ್ನ 1 ವರ್ಷ ಆಗಿದೆ ಕಿತಾಕಿ ಇಲ್ಲೇನೋ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಿಲ್ಟ್ ತೆಗಿತೀವಿ ಅಂತೇಳಿ ಕಿತಾಕಿರತಕ್ಕಂಥದ್ದು. ಇಲ್ಲಿ ಬಹಳಷ್ಟು ಜನ ಮಕ್ಕಳು ಹೆಣ್ಮಕ್ಳೆಲ್ಲ ಓಡಾಡ್ತಾರೆ, ಅವರು ಕೂಡ ಬಿದ್ದಿ ಏಟ್ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತೀವಿ ಇವತ್ತು ವಿಡಿಯೋನಲ್ಲಿ. ಇವರೆಲ್ಲರೂ ಕೂಡ ಈ ಗಬ್ಬು ವಾಸನೆ ಕುಡ್ಕೊಂಡು ಬದುಕ್ತಾ ಇರ್ತಕ್ಕಂಥದ್ದು ಇಲ್ಲಿ. ಮತ್ತೆ ಸಾಯಂಕಾಲ ಆದ್ರೆ ಇಲ್ಲೆಲ್ಲ ಸುತ್ತಮುತ್ತ ಯಾರ್ಯಾರೋ ಗಾಂಜಾ ಹೊಡೆಯುವಂತವ್ರು ಇವರೆಲ್ಲ ಬಂದು ಇಲ್ಲಿ ಕೂತ್ಕೋತಾರೆ ಅಂತಾನು ಕೂಡ ಕಂಪ್ಲೇಂಟ್. ನಮ್ಮಲ್ಲಿ ಇರ್ತಕ್ಕಂಥ ಶಾಸಕರು ಯಾರಾದ್ರೂ ಮಾತಾಡಿದ್ರೆ, ಶಾಸಕರದ್ ಬಂದ ಆರೋಗ್ಯ ಸಚಿವರೇ ಇದ್ರು, ಇಷ್ಟ್ರ ಮಟ್ಟಿಗೆ ಆರೋಗ್ಯವನ್ನ ಕಾಪಾಡ್ಕೊಂಡಿದ್ದಾರೆ. ಅವ್ರು ಬಂದು ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಯಾಕೆ ಅಂತಂದ್ರೆ ಅವ್ರು 25 ವರ್ಷದಿಂದನೂ ನೋಡ್ತಾನೆ ಇದಾರೆ ಇದೇ ಕಾನ್ಸ್ಟಿಟ್ಯೂನ್ಸಿನ. ಯಾವ ರೀತಿ ನೋಡಿದ್ದಾರೆ ಅಂತ ನೀವೇ ನೋಡಬಹುದು. ಇವತ್ತು ಯಾವ್ದು ಕುಡಿಯೋ ನೀರಿಗೂ ಕೂಡ ಅಷ್ಟೇ ಬೆಳಗ್ಗೆ ಎಲ್ಲೋ 1 ಅವರ್ ಬರುತ್ತೆ, ಅದರಲ್ಲೂ ಒಂದೊಂದ್ ದಿವಸ ಮಧ್ಯದಲ್ಲಿ ಬರೋದಿಲ್ಲ. ಯಾವ ರೀತಿ ಬದುಕ್ಬೇಕಿಲ್ಲಿ? ಇಲ್ಲಿ ಇವ್ರ ಜನ ಅವ್ರೇನ್ ಮನುಷ್ಯರ ಅಥವಾ ಮೃಗಗಳ? ಹೆಂಗ್ ಬದುಕ್ಬೇಕು ಇವರೆಲ್ಲ? ನೀವು ದಯಮಾಡಿ ಇಲ್ಲಿರ್ತಕ್ಕಂಥ ಶಾಸಕರು ಮತ್ತು ಅವ್ರ ಅಧಿಕಾರಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳಿ ಕೂಡ್ಲೆ ಇದನ್ನ ಸರಿ ಮಾಡ್ಬೇಕು ಅಂತ ಆಗ್ರಹ ಪಡಿಸ್ತೀನಿ. ಇಲ್ಲ ಅಂತಂದ್ರೆ ಇದನ್ನ ಈ ಜನ ನಿಮ್ ಬಂದಾಗ ಇಲ್ಲಿ ಅವರೇ ನಿಮಗ್ ತಕ್ಕ ಶಾಸ್ತಿ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವರೆಲ್ಲರೂ ರೆಡಿಯಾಗಿ ಕೂತಿದ್ದಾರೆ, ಬರ್ಲಿ ನಾವು ಮಂಗಳಾರತಿ ಎತ್ತುತ್ತೀವಿ ಅಂತ. ದಯಮಾಡಿ ನೀವು ಈಗಾದ್ರೂ ಎಚ್ಚೆತ್ಕೊಂಡು ಸ್ವಲ್ಪ ಕೆಲಸ ಮಾಡಿ, ಜನರ ಕಡೆ ಗಮನ ಕೊಡಿ, ಸ್ವಲ್ಪ ಅವ್ರ ಕೆಲಸ ಮಾಡಿ.